ಕರೆದಿರೋಂಥ ಉದ್ದೇಶ ಭಾರತ ಚುನಾವಣಾ ಆಯೋಗದ ಒಂದು ನಿರ್ದೇಶನಗಳೇನಿದ್ವು ಅದರಂತೆ ನಗರದಲ್ಲಿ ನಾನು AER ಹೋಗಿ ಕರ್ತವ್ಯ ನಿರ್ವಹಿಸಿದ್ದೇನೆ, ನಾನು ಮತ್ತು ಮಾನ್ಯ ತಹಸೀಲ್ದಾರ್ ಅವರು. ಅದೇ ರೀತಿಯಾಗಿ SIR, ವಿಶೇಷವಾಗಿ SIR ಗೆ ಸಂಬಂಧಪಟ್ಟಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ SIR ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇದ್ದೇನೆ. ಈಗ 36/2026ರಿಂದ 27/2026 ಮನೆ ಮನೆಗೆ ನಮ್ಮ ಒಂದು BLOs ಏನಿದಾರೋ ಅವರು ಪ್ರತಿ ಮನೆಗೂ ಬರ್ತಾ ಇದ್ದಾರೆ. ಬಂದಂತ ಸಂದರ್ಭದಲ್ಲಿ ಅವರು ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ಅನ್ನ ಪ್ರತಿ ಮತದಾರರು ಜವಾಬ್ದಾರಿಯಿಂದ ಅದನ್ನು ಪಡೆದುಕೊಂಡು ಅದನ್ನ BLO ಅವ್ರ ಕೈಗೆ ಮತ್ತೆ ನೀವು ವಾಪಸ್ ಕೊಡ್ಬೇಕಾಗುತ್ತೆ. ಮತದಾರರ ಒಂದು ಇದನ್ನ 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಿದ್ದಂತವ್ರು 2002ರಲ್ಲಿ ಏನಿತ್ತು ಆ ಒಂದು ಕರಡು ಪ್ರತಿ ಆ ಒಂದು ನಮ್ಮದು ಏನು ಒಂದು ಮತದಾರರ ಒಂದು ಇದ್ರಲ್ಲಿತ್ತು, ಸೊ ಅವರು ಸಹ ಇದನ್ನ ಇದು ಮಾಡ್ಬೇಕಾಗ್ತದೆ. ಆಮೇಲೆ ನಿಮ್ದು ಏನಾದ್ರೂ ಆಕ್ಷೇಪಣೆಗಳಿದ್ರೆ 5/8/2026ರಿಂದ 4/9/2026ವರೆಗೆ ಆಕ್ಷೇಪಣೆಗಳನ್ನ ನಾವು ಪಡೆದುಕೊಳ್ತೇವೆ. ಅದೇ ರೀತಿ ವಿಲೇವಾರಿಗೆ ಸಹ 5/8/2026ರಿಂದ 3/10/2026ವರೆಗೂ ಇತ್ಯರ್ಥ ಪಡಿಸ್ತೀವಿ. ಒಟ್ಟಾರೆಯಾಗಿ ನಾನು ಎಲ್ಲಾ ನಗರದ ನಾಗರಿಕರಲ್ಲಿ ನಾನು ಮನವಿ ಮಾಡೋದಂದ್ರೆ, ರಜನಿ ಮತ್ತು ಈಗಾಗಲೇ ನಾವು ಏನ್ ಮಾಡ್ತಾ ಇದ್ದೀವಿ ಅದನ್ನ SIR ಸಂದರ್ಭದಲ್ಲಿ ದಯವಿಟ್ಟು ನಮ್ಮ BLOs ಮನೆಗೆ ಬಂದಾಗ ಯಾರೂ ಸಹ ಇಲ್ಲದೆ ಕಡ್ಡಾಯವಾಗಿ ನಿಮ್ಮ ಒಂದು BLO ಫಾರ್ಮ್ ಏನ್ ಕೊಡ್ತಾರೋ ಆ ಫಾರ್ಮ್ ಅನ್ನ ಫಿಲ್ ಮಾಡಿ ನಮ್ಮ ಕನ್ಸರ್ನ್ BLOsಗೆ ತಂದು ಕೊಡಿ. ಯಾರೋ ಸಹ ಮತದಾರರ ಪಟ್ಟಿಯಿಂದ ಹೊರಗಡೆ ಇರಬೇಡಿ. ಆಮೇಲೆ ತಪ್ಪು ಮಾಹಿತಿಯನ್ನು ದಯವಿಟ್ಟು ಯಾರು ಕೊಡಬೇಡಿ. ಒಂದು ಕಡೆ ಯಾರಾದ್ರೂ ಈಗಾಗಲೇ ನೀವು ಇದ್ರೆ ಮತ್ತೊಂದು ಕಡೆ ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವಿಲ್ಲ. ಆತರ ಏನಿದ್ರೆ ಅದನ್ನ ಪ್ರಕಾರ ನೀವು ಅದನ್ನೇ ನಮೂದು ಮಾಡ್ಕೊಡ್ಬೇಕಾಗ್ತದೆ. ನಿಮ್ಗೆ ಆತರ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನಗರದ AER ಹೋಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನೀವು ನೇರವಾಗಿ ನನ್ನ ನಂಬರ್ಗೆ ಅಥವಾ ನನ್ನ ಕಚೇರಿಗೆ ಬಂದು ನೀವು ಮಾಹಿತಿಯನ್ನು ಕೊಡ್ಬಹುದು. ಆತರ ಏನೋ ತಪ್ಪು ಮಾಹಿತಿ ಇದ್ರೆ ಯಾವುದೇ ರೀತಿ ತಪ್ಪು ಮಾಹಿತಿಗಾಗಿ ನಂದಕ್ಕೆ ಅವಕಾಶ ಇಲ್ಲ. ಪ್ರತಿ BLO ಬಂದಾಗ್ಲೂ ನಮ್ಮ SIR ಏನ್ ಮಾಡ್ತೇವೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕು. ಎಲ್ಲರೂ ಸಹ ಒಂದು ಮತದಾರರ ಪಟ್ಟಿ ವ್ಯಾಪ್ತಿಗೆ ಬರ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ, ದಯವಿಟ್ಟು ಎಲ್ಲರೂ ಇದನ್ನ ನೋಂದಣಿ ಮಾಡ್ಕೊಳ್ಳಿ. ಹೊಸದಾಗಿ ಯಾರಿದಾರೋ ಅವರು ಸಹ ನೋಂದಣಿ ಮಾಡ್ಕೊಳ್ಳಿ. ನೀವು ಬೇರೆ ಕಡೆ ಏನಾದ್ರೂ ಹೋಗಿದ್ರೆ ಅದನ್ನು ಸಹ ಏನು ಫಾರ್ಮ್ ಕೊಡ್ತೀವೋ ಅದನ್ನ ಫುಲ್ಫಿಲ್ ಮಾಡ್ಬೇಕು ಅಂತ ನಾನು ತಿಳಿಸ್ತಾ, ಈ ಒಂದು ಏನು ನಾವು ವಿಶೇಷ ಸಮಗ್ರ ಪರಿಷ್ಕರಣೆ SIR ಅಂತಿದೆಯೋ ಈ ಕಾರ್ಯಕ್ರಮ ನಂಬ್ಕೊಂಡಿದ್ವಿ. ಇದನ್ನ ನಿಮ್ಗೆ ಗ್ರೂಪ್ ಅಲ್ಲಿ ಹಾಕಿದ್ದೀನಿ, ಪಾಯಿಂಟ್ ಸಂಬಂಧಪಟ್ಟಿದ್ದನ್ನೆಲ್ಲನೂ ದಯವಿಟ್ಟು ಇದನ್ನ ಎಲ್ಲಾ ನಗರದ ನಾಗರಿಕರಿಗೆ ನೀವು ಪ್ರಚುರ ಪಡಿಸ್ಬೇಕಂತ ನಾನು ತಮ್ಮಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಅಂತಿಮ ಮತದಾರರ ಪಟ್ಟಿಯನ್ನು 7/10/2026 ಪ್ರಚಾರ ಪಡಿಸ್ತೀವಿ. ಅಂತಿಮ ಮತದಾರರ ಇದನ್ನ ಮತ್ತೆ ಅಬ್ಜೆಕ್ಷನ್ಸ್ಗೂ ಸಹ ಡೇಟ್ ಇದೆ, ಇದರಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ, ಎಲ್ಲಾನು ಗ್ರೂಪ್ ಅಲ್ಲಿ ಇದೆ, ಹಾಕೊಂಡು ದಯವಿಟ್ಟು ಎಲ್ರಿಗೂ ಇದನ್ನು ಮನೆ ಮನೆಗೆ ತಲುಪಿಸ್ಬೇಕಂತ ನಿಮ್ಮ ಎಲ್ಲರ ಮುಖಾಂತರ ನಾನು ಮನವಿ ಮಾಡ್ತೇನೆ. ಒಂದು ದಿನಾಂಕ 30/6/2026ರಿಂದ 29/7/2026ವರೆಗೂ ಮನೆ ಮನೆಗೆ ಭೇಟಿ ನೀಡ್ತಾರೆ. ಸದರಿ ಸಮಯದಲ್ಲಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನು ನೀಡ್ತಾರೆ. ಸದರಿ ನಮೂನೆಯನ್ನು ಕಡ್ಡಾಯವಾಗಿ ಮತದಾರರು ಪಡೆದು ಭರ್ತಿ ಮಾಡಿ BLO ಅವರಿಗೆ ಹಿಂದಿರುಗಿಸಬೇಕು. ಆಗ ಮಾತ್ರ ಮತದಾರರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬರುತ್ತದೆ. ಇಲ್ಲವಾದರೆ ಮತದಾರ ಕರಡು ಪ್ರತಿಯಲ್ಲಿ ಹೊರಗೆ ಉಳಿಯುತ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಿಸ್ತೀನಿ. ದಯವಿಟ್ಟು ಜವಾಬ್ದಾರಿಯುತ ನಾಗರಿಕರು, ನಗರದ ನಾಗರಿಕರು ಈ ಒಂದು ಇದ್ರ ಒಳಗಡೆ ಬರ್ಬೇಕು ಅಂತ ನಾನು ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ನಾವು ಕೊಡ್ತೀವಿ, ಆ ಫಾರ್ಮ್ ನಲ್ಲಿ ಇರ್ತದೆ ಏನೇನು ಕೊಡ್ಬೇಕು ಏನೇನು ಕೊಡ್ಬಾರ್ದು ಅಂತ. ಜಸ್ಟ್ ಅದನ್ನ ಫಿಲ್ ಮಾಡಿ ವಾಪಸ್ ಕೊಟ್ಟರೆ ಸಾಕು. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ನಗರದ ಆಡಳಿತ ಅಧಿಕಾರಿಗಳು ಸಹ ನಗರಸಭೆಗೆ ಅವರೇ ಆಗಿರ್ತಾರೆ. ಸೊ ಅವರು ನಮಗೆ ಸ್ಟ್ರಿಕ್ಟ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಗರದಲ್ಲಿರುವಂತಹ ಎಲ್ಲಾ ಮುಖ್ಯ ರಸ್ತೆಗಳನ್ನ ಮತ್ತೆ ಸಬ್ ರಸ್ತೆಗಳನ್ನ ಎಲ್ಲ ಕಂಪಲ್ಸರಿ ಆಗಿ ಡಬ್ರಿಸಿಂದ ಹಿಡಿದು ಎಲ್ಲ ಸಹ ಕ್ಲೀನ್ ಮಾಡ್ಬೇಕು. ಚರಂಡಿಗಳು ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಸ್ವಚ್ಛಗೊಳಿಸಬೇಕು ಅಂತ ನಮ್ಗೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದ್ರಿಂದ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇವೆ. ತಳ್ಳ ಗಾಡಿಗಳಿರಲಿ, ಇನ್ನೊಂದು ಬೇರೆಯವರು ಇರಲಿ, ನಿಮ್ಮ ರಸ್ತೆಗಳಲ್ಲಿ ಏನಾದ್ರೂ ಕಲ್ಲು ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನ ತೆಗೆದು ಎತ್ಕೊಂಡು ಹೋಗಿ ವಾಪಸ್. ಈ ರಸ್ತೆಗಳಲ್ಲಿ ಎಲ್ಲಿ ಇಡಬೇಡಿ, ಆಕ್ಸಿಡೆಂಟ್ಗಳಾಗ್ತದೆ. ನೀವು ಗಮನಿಸಿರ್ಬೋದು, ಈಗಾಗಲೇ ಸುಮಾರು ಪತ್ರಿಕೆಗಳಲ್ಲಿ ಬಂದಿರೋದು. ಕಳೆದ ಬಾರಿ ನೀವು ANM ನ್ಯೂಸ್ ಅಲ್ಲಿ ಸಹ ನೀವು ಅಬ್ಸರ್ವ್ ಮಾಡಿದ್ದೀರಾ. ಅದಕ್ಕೆ ಪಾದಚಾರಿ ಇದಕ್ಕೆಲ್ಲ ಹೊಡೆದು ಸತ್ತಿರೋಂಥದ್ದು ನೀವು ಗಮನಿಸಿದ್ದೀರಾ, ಸುದ್ದಿಗಳು ಆಗಿದಾವೆ. ಆದ್ರಿಂದ ಹೇಳ್ತೀನಿ, ಡಬ್ರೀಸ್ ಅನ್ನ ಯಾರು ಸಹ ಹಾಕ್ಬೇಡಿ. ಆಮೇಲೆ ಮನೆಯನ್ನ ಈಗಾಗಲೇ ನೀವು ಏನಾದ್ರೂ ಡೆಮಾಲಿಷ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ CND ವೇಸ್ಟ್ ಅನ್ನ ನಾವು ಚಿನ್ನಸಂದ್ರ ಹತ್ರ ಮಾನ್ಯ ಸಚಿವರು ನಮಗೆ 2 ಎಕರೆ ಜಮೀನನ್ನ ಕೊಟ್ಟಿದ್ದಾರೆ. ಆ ಜಮೀನಲ್ಲಿ ದಯವಿಟ್ಟು ನಾವೇ ನಿಮ್ಗೆ ಹೇಳ್ತೀವಿ ಎಲ್ಲಿದೆ, ನಮ್ಮ ನಗರಸಭೆನ ಕನ್ಸಲ್ಟ್ ಮಾಡಿ ನಿಮ್ಗೆ ಉಚಿತವಾಗಿ ಅಲ್ಲಿ ಹಾಕ್ಲಿಕ್ಕೆ ನಿಮ್ಗೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಅದು ಬಿಟ್ಟು ಎಲ್ಲೂ ಸಹ ರಸ್ತೆಯಲ್ಲಿ ಹಾಕ್ಬೇಡಿ. ಕೆಲವು ಪತ್ರಿಕೆಗಳಲ್ಲಿ ನಾನು ಗಮನಿಸಿದ್ದೇನೆ, ನೀವು ಗ್ರಾಮಾಂತರ ವ್ಯಾಪ್ತಿಗೆ ನೀವು ಶಿಫ್ಟ್ ಮಾಡ್ತಾ ಇದ್ದಾರೆ. ಚಿನ್ನಸಂದ್ರ ಕ್ರಾಸ್ ಅಲ್ಲಿ ಸಹ ನಾನು ಲಾಸ್ಟ್ ಟೈಮ್ ನೋಡಿದೆ, ಯಾವ್ದು ಅಂತರಗಂಗೆ ಪತ್ರಿಕೆಯಲ್ಲಿ ಬಂದಿದ್ದು, ಚಿನ್ನಸಂದ್ರ ಕ್ರಾಸ್ ಅಲ್ಲಿ ಹಾಕ್ತಾ ಇದ್ದೀರಾ. ಕೆಲವರು ಬೆಳಿಗ್ಗೆ ನಾನು ಅಬ್ಸರ್ವ್ ಮಾಡಿದೆ, ಬೂರ್ಮಕ್ರಹಳ್ಳಿಯಲ್ಲಿ ತಗೊಂಡೋಗಿ ದೇವಾಲಯದ ಮುಂಭಾಗ ಲಯನ್ ಆಸ್ಪತ್ರೆವರೆಗೂ ಡಬ್ರೀಸ್ ಹಾಕ್ತಿದ್ರು. ದಯವಿಟ್ಟು ಹಾಕ್ಬೇಡಿ. ನಗರದಲ್ಲಿ ಯಾವುದೇ ಡಬ್ರೀಸ್ ಇಲ್ಲಿ ನಮ್ಮಲ್ಲಿ CND ವೇಸ್ಟ್ಗೆ ಅಂತ ಜಾಗ ಇದೆ, ನೀವು ಅದ್ರಲ್ಲಿ ದಯವಿಟ್ಟು ಹಾಕಿ. ಮುಂದುವರೆದ ಭಾಗ ಏನ್ ಈಗಾಗಲೇ ಖಾಲಿ ನಿವೇಶನಗಳ ನಗರದಲ್ಲಿದ್ದಾವೋ ಅದನ್ನ ಡಸ್ಟ್ ಬಿನ್ ಗಳಾಗಿ ಪರಿವರ್ತನೆ ಮಾಡ್ತಿದ್ದಾರೆ ಅಕ್ಕಪಕ್ಕ ಮನೆಯವರು.
ಆದ್ರಿಂದ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಸೈಟ್ ಅನ್ನ ಕೂಡಲೇ ನೀವು ಕಾಂಪೌಂಡ್ ಮಾಡ್ಕೊಳ್ತಿರೋ, ಫೆನ್ಸಿಂಗ್ ಮಾಡ್ಕೊಳ್ತಿರೋ, ನಿಮ್ ಜವಾಬ್ದಾರಿ ಮಾಡ್ಕೊಳ್ಳಿ. 15 ದಿವಸಗಳ ಕಾಲ ನಾನು ಇದನ್ನ ಅಬ್ಸರ್ವ್ ಮಾಡ್ತೇನೆ. 15 ದಿನ ಆದ ನಂತರ ಸದರಿ ಸೈಟ್ಗಳನ್ನ ನಗರಸಭೆಯಿಂದ ಕ್ಲೀನ್ ಮಾಡಿಸ್ತೀವಿ. ದುಪ್ಪಟ್ಟು ತೆರಿಗೆ ದಂಡ ವಿಧಿಸಿ ಅದನ್ನ ನಿಮ್ಮ ಟ್ಯಾಕ್ಸ್ ನೆಟ್ ಒಳಗಡೆ ನೀವ್ ಏನ್ ಟ್ಯಾಕ್ಸ್ ಕಟ್ತೀರೋ ಅದನ್ನ ಆಡ್ ಮಾಡಿ ನಗರಸಭೆ ದಂಡದ ರೂಪದಲ್ಲಿ ನಿಮ್ಮ ಹತ್ರ ವಸೂಲಿ ಮಾಡಿ ನಾವೇ ಕ್ಲೀನ್ ಮಾಡಿಸ್ಬೇಕಾಗ್ತದೆ. ಅದಕ್ಕೆ ದಯವಿಟ್ಟು 15 ದಿನಗಳ ಕಾಲ ಎಲ್ರಿಗೂ ಕಾಲಾವಕಾಶ ಕೊಟ್ಟಿದ್ದೀವಿ. ಅದನ್ನ ದಯವಿಟ್ಟು ನೀವು ಕೂಡಲೇ ಅದನ್ನ ತಗೋಬೇಕು, ಕ್ಲೀನ್ ಮಾಡಿಸ್ಕೋಬೇಕು. ಯಾರೋ ಕಸ ಏನನ್ನ ಹಾಕಿದ್ರೆ ನೀವೇ ನೇರ ಹೊಣೆಗಾರರು ಆಗ್ತೀರಾ, ಸೈಟ್ ಮಾಲೀಕರು. ಹೀಗಾಗಿ ತಮ್ಮ ಗಮನಕ್ಕೆ ನಾನೀಗ ತರ್ತಾ ಇದ್ದೀನಿ. ಮೂರನೇದು ಪ್ಲಾಸ್ಟಿಕ್. ನಾವ್ ಈಗಾಗಲೇ ನೀವು ಗಮನಿಸಿರ್ಬೋದು, ನಗರದಲ್ಲಿ ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ನಾವು ಮಾಡಿ ಸುಮಾರು ದಿನ ಆಗಿದೆ. ಪ್ಲಾಸ್ಟಿಕ್ ಈಗಾಗಲೇ ಎಲ್ಲ ಸಹಕಾರ ಕೊಟ್ಟಿದ್ದಾರೆ, ವರ್ತಕರಿಂದ ಹಿಡಿದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ನಿಂತಿದೆ ಅಂತ ಹೇಳಲ್ಲ, 95% ನಮ್ಮ ನಗರ ಪ್ಲಾಸ್ಟಿಕ್ ಮುಕ್ತ ನಗರ ಆಗಿದೆ. ಆದ್ರೆ ಬೆಳಗಿನ ಜಾವ ನಮ್ಮ ಸಿಬ್ಬಂದಿ ಸಿ.ಕೆ. ಬಾಬು ಮತ್ತು ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಸ್ ಅಚಾನಕ್ ಕ್ಲೀನ್ ಮಾಡಿಸುವಂತ ಸಂದರ್ಭದ ಹೋದಾಗ APMC ಒಳಗಡೆ ಕೃಷ್ಣ ಟ್ರೇಡರ್ಸ್ ಅಂತ ಅವ್ರ ಮಗ ಮತ್ತು ಅವ್ರಿಬ್ರು ನಮ್ಮ ಸಿಬ್ಬಂದಿಗೆ ಶಬ್ದಗಳ ನಿಂದನೆ ಮಾಡಿ ಧಮಕಿ ಹಾಕಿ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ನಿಮ್ ಕೈಲಿ ಏನಾಗ್ತದೆ ಅಂತ, ನಾವು ಪ್ಲಾಸ್ಟಿಕ್ ಮಾರಾಟ ಮಾಡೋದು ಅಂತ ಹಾಕಿದ್ರು. ಸೊ ಅವರಿಗೆ ನಾವು ಸಿಂಗಲ್ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದು ತಪ್ಪು ಅಂತ ಅವ್ರಿಗೆ ಅರಿವು ಮೂಡಿಸಿದ್ದೇವೆ. ಯಾಕಂದ್ರೆ ಅವ್ರ ಮಗ ಸಹ ವಿದ್ಯಾವಂತನಾಗಿದ್ದಾನೆ, MBA ಹೋಲ್ಡರ್ ಆಗಿರೋದನ್ನ ಅವ್ರಿಗೆ ಅರಿವು ಕೊಟ್ಟಿದ್ದೀವಿ. ಕೊಟ್ಟರು ಸಹ ಅವರು ಪದೇ ಅದನ್ನು ಪ್ಲಾಸ್ಟಿಕ್ ಬಳಸ್ತಾ ಇರೋದ್ರಿಂದ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ 50,000 ರೂಪಾಯಿ ದಂಡ ಹಾಕಿದ್ದೀನಿ. ಈಗ ಬೆಳಗಿನ ಜಾವ ನೀವು ನೋಡ್ಬೋದು, 50,000 ರೂಪಾಯಿ ದಂಡ ಹಾಕಿದೀವಿ, FIR ಮಾಡಿಸ್ತೀವಿ ಅಂತ ಹೇಳಿದೀವಿ. ಹಂಗಾಗಿ ಅವರಿಗೆ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀನಿ, ದಂಡವನ್ನು ಅವ್ರು ಪಾವತಿ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನೇನ ರಿಪೀಟ್ ಆದ್ರೆ ನಿಯಮಾನುಸಾರ ಏನು ನಿಷೇಧಿತ ಪ್ಲಾಸ್ಟಿಕ್ ಅನ್ನು ಬಳಸ್ತಾ ಇರೋದನ್ನ ಅವ್ರ ಮೇಲೆ ಸೂಕ್ತ ಕಾನೂನಿತ ಕ್ರಮ ಜರುಗಿಸಿ ಅವ್ರ ವಿರುದ್ಧ FIR ಮಾಡ್ತಾ ಜೊತೆಗೆ ಅವ್ರ ವೃತ್ತಿ ಪರವಾನಗಿಯನ್ನು ಸಹ ನಗರಸಭೆ ರದ್ದು ಮಾಡುತ್ತೆ. ಇದು ಅವ್ರೊಬ್ಬರಿಗೆ ಹೇಳ್ತಾ ಇಲ್ಲ, ಸುಮಾರು ಜನ ಅಂಗಡಿಗಳಲ್ಲಿ ಮಾಡಿದ್ದಾರೆ. ಅವರಿಗೆಲ್ಲ ಸಣ್ಣ ಪುಟ್ಟ ಇದ್ದಿದ್ದಕ್ಕೆ ಅವರಿಗೆ ಸ್ವಲ್ಪ ದಂಡನ ಹಾಕಿದಿವೆ. ಕೆಲವರು ಆರೋಪಗಳಿರ್ಬೋದು, ಒಬ್ರಿಗೆ ಹಾಕಿ ಒಬ್ರಿಗೆ ಬಿಡ್ತಾ ಇದಾರೆ ಅಂತ ಯಾವುದೇ ಮಾತು ಬಿಡೋದಿಲ್ಲ. ಫಸ್ಟ್ ಮಾನವೀಯತೆ ದೃಷ್ಟಿಯಿಂದ ಹೇಳ್ತೀವಿ, 2ನೇ ಸರಿ ತೆರಿಗೆ ದಂಡ ಹಾಕ್ತದೆ, 3ನೇ ಸರಿ ಮುಲಾಜಿದಂಗೆ ಟ್ರೇಡ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ. ಮತ್ತೆ ನಗರದಲ್ಲಿ ಪ್ಲಾಸ್ಟಿಕ್ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ತೀನಿ, ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ. ಈಗಾಗಲೇ ನಗರವನ್ನು ಸ್ವಚ್ಛ ಮಾಡಕ್ ಹೊರಟಿದೀವಿ ನಾವು, ಎಲ್ಲ ಹಾಳಾಗ್ತಾ ಇದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಮತ್ತೊಮ್ಮೆ ಹೇಳ್ತಾ ಇದೀನಿ, ಬಳಸಬೇಡಿ. ಭಾನುವಾರ ಸಂತೆಗಳಲ್ಲಿ ಆಗಿರ್ಬೋದು, ಚಿಕನ್ ಮಟನ್ ಅಂಗಡಿಗಳಲ್ಲಿ ಆಗಿರ್ಬೋದು, ಇಂಥ ಕಡೆಯಲ್ಲಿ ಚಿಕನ್ ಮಟನ್ ಅಂಗಡಿ ಮತ್ತು ಕೆಲವೊಂದು ಕಡೆ ಮಟನ್ ಮಾರಾಟ ಮಾಡೋಂತ ಅಂಗಡಿಗಳಲ್ಲೂ ಸಹ ಕಪ್ಪು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ತಾ ಇದ್ದೀರಾ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು, ಇದೇ ನಿಮಗೆ ಅಂತಿಮ ಎಚ್ಚರಿಕೆ ಅನ್ಕೊಂಡ್ರೂ ಸರಿ, ತಿಳುವಳಿಕೆ ಅನ್ಕೊಂಡ್ರೂ ಸರಿ, ನಾನು ಯಾವುದೇ ಕಾರಣಕ್ಕೂ ದಂಡ ಹಾಕೋದು ಬಿಟ್ಬಿಡ್ತೀನಿ ಇನ್ಮೇಲೆ. ನಮಗೂ ಸಾಕಾಗಿದ್ದೀರಾ. ನಾವು ಕೆಲವು ಬೆರಳೆಣಿಕೆ ಜನ ನಾಗರಿಕರಿಗೆ ಅರಿವಿಲ್ದಿದ್ದಾಗ ನಾನು ಏನ್ ಮಾಡಕ್ಕಾಗೋದಿಲ್ಲ. ಹಂಗಾಗಿ ಕಾನೂನು ರೀತಿ ಕ್ರಮ ಜರುಗಿಸ್ಕೊಂಡು ಹೋಗ್ತೀನಿ, ಮುಲಾಜಿದಂಗೆ FIR ಹಾಕ್ತೀನಿ. ಅದ್ರ ಪ್ರಕಾರ ಇಷ್ಟು ವರ್ಷ ಜೈಲು ಶಿಕ್ಷೆ ಇದೆ, ಸುಮಾರು 25,000 ದಂಡ ಇದೆ, ನೀವು ಗಮನಿಸಿರ್ಬೋದು. ಕೋರ್ಟ್ಗೆ ಹಾಕ್ತೀನಿ, ಕೋರ್ಟ್ ಅಲ್ಲಿ ಹೋಗ್ಕೊಂಡು ಕೋರ್ಟ್ ಅಲ್ಲಿ ಮಾನ್ಯ ನ್ಯಾಯಾಧೀಶರು ಏನು ಜಡ್ಜ್ಮೆಂಟ್ ಕೊಡ್ತಾರೋ ಅದ್ರ ಪ್ರಕಾರ ಅವ್ರು ಹೋಗ್ಲಿ ಅಷ್ಟೇ. ಲಾಸ್ಟ್ ಅಷ್ಟೇ ನಾನು ಮಾಡೋದು, ಇನ್ನೇನು ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮೂರು, ನಾನು ಪ್ರತಿ ಸಲ ಹೇಳ್ತೀನಿ ಪ್ಲಾಸ್ಟಿಕ್ ಬಳಸಬೇಡಿ ಅಂತ. ಆಲ್ಟರ್ನೇಟ್ ಆಗಿ ಬಟ್ಟೆ ಬ್ಯಾಗ್ ಅನ್ನು ಉಪಯೋಗಿಸಿ ಅಂತ ಹೇಳಿದ್ವಿ. ಹಾಗೆ ಜನ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ, ಮಾಡ್ತಾ ಇದಾರೆ. ಆದ್ರೂ ಸಹ ಉದ್ದೇಶ ಪೂರ್ವಕವಾಗಿ ಕೆಲವು ಕುಚತೆ ಮಾಡಿ ಏನ್ ಮಾಡ್ತಾರ ನೋಡೋಣ ಅಂತ ಹೊರಟ್ರೆ ಕಾನೂನು ಅದು ಏನ್ ಮಾಡ್ಬೇಕು ಅದನ್ನ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಏನು IDSMT ಕಾಂಪ್ಲೆಕ್ಸ್ ಸಂಬಂಧಪಟ್ಟಂಗೆ ಈಗಾಗಲೇ ಎಲ್ಲಾನು ಕ್ಲಿಯರ್ ಮಾಡಿದೀವಿ. ಸಾಯಿಲ್ ಟೆಸ್ಟ್ ಕೂಡ ಸ್ಟಾರ್ಟ್ ಆಗಿದೆ, ಸಾಯಿಲ್ ಟೆಸ್ಟ್ ಮುಗಿದಿದೆ, ಡ್ರಾಯಿಂಗ್ಸ್ ಎಲ್ಲ ಆಗಿದಾವೆ. ಈಗಾಗಲೇ ಅನುದಾನ ಸಹ ಬಿಡುಗಡೆ ಆಗಿ ಹಿಂದೆ ಏನಿತ್ತು ಅದನ್ನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಟೆಂಡರ್ ಪ್ರೋಸೆಸ್ ಅನ್ನು ಮಾಡ್ತಾ ಇದೀವಿ. ಆದಷ್ಟು ಬೇಗ ಅಂಗಡಿಗಳನ್ನ ನಿರ್ಮಾಣ ಮಾಡಿ ಪ್ರೋಸೆಸ್ ಪ್ರಕಾರ ಏನ್ ಮಾಡ್ಬೇಕು ಅದನ್ನ ನಾವು ಅಂಗಡಿಗಳನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ತಿಂಗಳ ಕೊನೆ 5% ರಿಬೇಟ್ ಏನಿತ್ತು ಅದು ಮುಗಿದು ಬಂದಿದೆ. ಸಾರ್ವಜನಿಕರು ಯಾರಾದ್ರೂ ತೆರಿಗೆ ಕಟ್ಬೇಕಂತಿದ್ರೆ ಕೂಡಲೇ ಬಂದು ತೆರಿಗೆ ಕಟ್ಟಬೇಕು. ಮತ್ತೆ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನ ಇದೆ, ಕೆಲವರು ತಪ್ಪು ಮಾಹಿತಿ ಕೊಟ್ಟು ಕಡಿಮೆ ಕೊಟ್ಟು 3 ಫ್ಲೋರ್ನ 1 ಫ್ಲೋರ್ ಅಂತ ಕಟ್ಕೊಳ್ಳೋದು, ರೆಡ್ ಆಕ್ಸೈಡ್ ಗ್ರಾನೈಟ್ ಅನ್ನು ರೆಡ್ ಆಕ್ಸೈಡ್ ಕಟ್ಟೋದು ಸುಮಾರು ನಮಗೆ ಬಂದಿದೆ. ಮೊದಲನೇ ಹಂತದಲ್ಲಿ ಕಮರ್ಷಿಯಲ್ ಸ್ಟಾರ್ಟ್ ಮಾಡಿದ್ವಿ, ಕ್ಯಾಲ್ ಮಾಡ್ತೀವಿ, ಎಲ್ಲ ಅಸೆಸ್ ಮಾಡ್ತೀವಿ. ಎಲ್ಲಾ ಬಿಲ್ಡಿಂಗ್ಸ್ ನ ಒಂದು ಟೀಮ್ ಮಾಡಿದ್ವಿ, ಎಲ್ಲಾ ಸಹ ಟೀಮ್ ಮಾಡಿ ಆ ತರ ಕಂಡು ಬಂದ್ರೆ ತೆರಿಗೆ ದುಪ್ಪಟ್ಟು ತೆರಿಗೆ ಆಗೋದ್ರಿಂದ ನಾಗರಿಕ ಸೌಲಭ್ಯಗಳನ್ನ ನಿಮ್ಗೆ ನಿಲ್ಲಿಸ್ತೀವಿ. ದಯವಿಟ್ಟು ಯಾರು ನಗರಸಭೆಗೆ ತಪ್ಪು ಮಾಹಿತಿ ತಪ್ಪು ಘೋಷಣೆ ಮಾಡ್ಕೊಬೇಡಿ. ನಾವು ನಮ್ಮಲ್ಲಿ ಟ್ಯಾಕ್ಸ್ ಹಾಕೊಡ್ತಿರೋದು ನಿಮ್ಮ ಸಹಕಾರಕ್ಕೆ ಅಷ್ಟೇ ಇರೋದು. ಬಟ್ ಫಾರ್ಮ್ 2 ಏನಿದೆ ನೀವೇ ಡಿಕ್ಲೇರ್ ಮಾಡಬೇಕು. ಸೆಲ್ಫ್ ಡಿಕ್ಲರೇಷನ್ ಸಿಸ್ಟಮ್ ಇರೋದ್ರಿಂದ, ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿ ರಾಜ್ಯದಲ್ಲಿ ಜಾರಿ ಇರೋದ್ರಿಂದ ನೀವೇ ಘೋಷಣೆ ಮಾಡ್ಕೊಬೇಕು. ನಾವ್ ಎಷ್ಟೇ ಸಹಕಾರ ಕೊಡ್ತಿದೀವಿ ಅಷ್ಟೇ. ಆದ್ರೆ ತಪ್ಪು ಮಾಹಿತಿ ಏನಾದ್ರು ಘೋಷಣೆ ಮಾಡ್ಕೊಂಡು ಸಿಗಾಕೊಂಡ ಪಕ್ಷದಲ್ಲಿ ಅದಕ್ಕೆ ಸೆಕ್ಷನ್ ಏನಿದೆ ಮುನ್ಸಿಪಲ್ ಕಾಯ್ದೆ ಅದ್ರ ಪ್ರಕಾರ 1964 ಆಕ್ಟ್ ಪ್ರಕಾರ ನಿಮ್ಗೆ
ಕ್ರಮ ಅಂತ ಜರುಗಿಸ್ತೀವಿ ಯಾವುದೇ ಕಾರಣಕ್ಕೂ. ಆ ರೀತಿ ಏನಾದ್ರು ತಪ್ಪು ಮಾಹಿತಿ ಮಾಡ್ಕೊಂಡಿದ್ರೆ ಕೂಡಲೇ ಸರಿಪಡಿಸ್ಕೊಳ್ಳಿ. ಈಗಾಗಲೇ 100 ಬಿಲ್ಡಿಂಗ್ ಅನ್ನ ನಾವು ಮೈನ್ MG ರೋಡ್ ಇರೋ ಕಮರ್ಷಿಯಲ್ ಬಿಲ್ಡಿಂಗ್ ಗಳನ್ನ ರೀಕ್ಯಾಲ್ ಮಾಡಿದ್ವಿ, ಅವ್ರಿಗೆ ಮತ್ತೆ ಕೊಟ್ಟಿದ್ವಿ, ಅವ್ರು ಬಂದು ದಂಡಾನು ಕಟ್ಟಿದ್ದಾರೆ. ಇದಕ್ಕೆ ಅವಕಾಶ ಇಲ್ಲ. ಈ ತಿಂಗಳಾದ್ಮೇಲೆ ನಾವು ಪ್ರತಿ ವಾರ್ಡ್ ಅಲ್ಲೂ ಕಮರ್ಷಿಯಲ್ ಇಂದ ಸ್ಟಾರ್ಟ್ ಮಾಡಿ ರೆಸಿಡೆನ್ಷಿಯಲ್ ಏರಿಯಾಗಳಿಗೆ ರೀಕ್ಯಾಲ್ ಸ್ಟಾರ್ಟ್ ಮಾಡ್ತೀವಿ. ಆದ್ರಿಂದ 5% ರಿಬೇಟ್ ಇರೋದನ್ನ ದಯವಿಟ್ಟು ಬಂದು ಬೇಗ ತೆರಿಗೆಯನ್ನು ಕಟ್ಟಲಿಲ್ಲ ಅಂದ್ರೆ ನಿಮ್ಗೇನು ಎವ್ರಿ ಮಂತ್ 2% ಇಂಟ್ರೆಸ್ಟ್ ಇರೋದು ಅದ್ರ ಪ್ರಕಾರ ನಾವು ಪ್ರತಿ ಇದಕ್ಕೂ ಸ್ಟಾರ್ಟ್ ಮಾಡ್ತೀವಿ. ನಾವು ಇದನ್ನ ಪರಿಸರದಿಂದ ನಾವು ದಯವಿಟ್ಟು ಯಾರು ದಂಡ ಎಷ್ಟಿದೆ? 50,000. ನಿಮ್ಮ ಹೆಸರು ಹೇಳಿ. ರಾಜೇಶ್. ಅದು ನಾನು ಅವ್ರು ತಪ್ಪು ಅಂತ ಹೇಳ್ತಿಲ್ಲ, ಅಥವಾ ಒಬ್ಬ MBA ಸ್ಟೂಡೆಂಟ್ ಗೊತ್ತಿಲ್ಲ ಮಾಡ್ಬಿಟ್ಟಿದ್ದಾರೆ. ಆದ್ರಿಂದ ನಾವು ಅವ್ರ ಮೇಲೆ FIR ಮಾಡ್ಬೇಕಂತಂದಾಗ ಸರ್ ಬೇಡ ನಾನು ದಂಡ ಕಟ್ತೀನಿ ಅಂತ ಒಂದ್ಸರಿ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಟ್ಟಿದ್ವಿ. ಬುದ್ಧಿವಂತ ಇದ್ದಾನೆ, ಹಂಗಾಗಿ ಅವ್ರಿಗೆ ಕಟ್ತಾ ಇದ್ದಾರೆ. ಸೊ ದಯವಿಟ್ಟು ಇನ್ನೊಂದ್ಸರಿ ಮಾಡಕ್ ಹೋಗ್ಬೇಡಿ ಈ ತರ. ಆಮೇಲೆ ನಿಮ್ಮ ಒಂದು ಯಾರಿದ್ರು ಅವ್ರಿಗೂ ಹೇಳಿ, ಪ್ಲಾಸ್ಟಿಕ್ ಅನ್ನು ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ ಅಂತ ಹೇಳಿ. ಇದು ಲಾಸ್ಟ್ ನಿಮಗೆ. ಇನ್ನೊಂದ್ಸರಿ ನಾವು ಇದಕ್ಕೆ ಹೋಗಲ್ಲ, ಏನಿದ್ರು ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಕಟ್ಬಿಡಿ. ನಗರದಲ್ಲಿ ಬಕ್ರೀದ್ ಹಬ್ಬ ಇರೋದ್ರಿಂದ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ನಗರಸಭೆ ವತಿಯಿಂದ, ಆಡಳಿತಾಧಿಕಾರಿಗಳ ವತಿಯಿಂದ ಮೊದಲನೇದಾಗಿ ಮುಂಚಿತವಾಗಿ ಅವರಿಗೆ ಶುಭಾಶಯಗಳನ್ನ ತಲುಪಿಸ್ತಾನೆ. ಶಾಂತಿ ಸೌಹಾರ್ದದಿಂದ ಬಕ್ರೀದ್ ಹಬ್ಬವನ್ನ ಆಚರಿಸ್ಕೊಳ್ಳಿ. ಆದ್ರೆ ಅದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನಾಗ್ಲಿ ರಸ್ತೆಗೆ ಎಸೆಯೋದು, ಅಲ್ಲೇ ಕಟ್ ಮಾಡಿ ಆ ರಕ್ತವನ್ನ ಡ್ರೈನೇಜಸ್ ಬಿಡೋದಾಗ್ಲಿ ಇದನ್ನ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಎಲ್ಲೆಲ್ಲಿ ಈ ತರ ಕಟ್ ಮಾಡ್ತೀರಾ ಆ ಜಾಗಗಳು ಹೇಳಿದ್ರೆ ನಾವು ಅಲ್ಲಿ ಸ್ಥಳಕ್ಕೆ ನಮ್ಮ ವಾಹನವನ್ನು ಕಳಿಸ್ಕೊಡ್ತೇವೆ. ಆ ಒಂದು ಗೊಬ್ಬರ ಏನಿದೆ ಅದನ್ನ ಪೂರ್ತಿ ನಮ್ಮ ವಾಹನಕ್ಕೆ ಕೊಡಿ. ಯಾಕಂದ್ರೆ ಅದ್ರ ಡ್ರೈನ್ ಮುಖಾಂತರ ಹರಿದು ಹೋಗಿ ಎಲ್ಲಾ ಕಡೆ ಸಾಂಕ್ರಾಮಿಕ ರೋಗಗಳು ಹರಡುವಂತ ಸಂದರ್ಭ ಇರ್ತದೆ. ಆಮೇಲೆ ಫ್ಲೆಕ್ಸ್ ಬ್ಯಾನರ್ಸ್ ಹೇಳ್ತಾ ಇದೀವಿ, ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲದೆ ಹಾಕಿದ್ರೆ ನಾನು ಬಿಡೋದಿಲ್ಲ. ಮುಲಾಜಿಲ್ದಂಗೆ ಕಿತ್ತಾಕ್ಸ್ತೀನಿ, ಇಲ್ಲಾಂದ್ರೆ ಅದನ್ನ ದಂಡ ಹಾಕ್ಸ್ತೀನಿ. ಪ್ಲಾಸ್ಟಿಕ್ ಬಂಟಿಂಗ್ಸ್ ಇನ್ನೊಂದು ಏನೇನಿದೆಯೋ ಬ್ಯಾನರ್ ಹಾಕ್ಬೇಕಾದ್ರೆ ಬಂದು ದಯವಿಟ್ಟು ನಗರಸಭೆಯಲ್ಲಿ ತಗೊಂಡು ನೀವು ಹಾಕ್ಬೇಕು. ಯಾವುದೇ ಕಾರಣಕ್ಕೆ ನಿಷೇಧಿತ ಬ್ಯಾನರ್ಸ್ ಬೇರೆ ಬೇರೆ ಕಂಟ್ರೀಸ್ ಅವು ಅದಕ್ಕೆ ಯಾವುದೇ ಕಾರಣಕ್ಕೂ ನಗರದಲ್ಲಿ ಅವಕಾಶ ಇಲ್ಲ. ನೀವು ಏನು ಸೌಹಾರ್ದದಿಂದ ಶುಭಾಶಯ ಕೊಡ್ಬೇಕಂತ ಬ್ಯಾನರ್ಸ್ ಏನ್ ಕಟ್ಟೋದಿದ್ರೆ, ಬಂಟಿಂಗ್ಸ್ ಕಟ್ಬೇಕಾದ್ರೆ ಕಡ್ಡಾಯವಾಗಿ ನಗರಸಭೆಯಲ್ಲಿ ಅನುಮತಿ ತಗೊಂಡು ಕಟ್ಟಿ ಮತ್ತೆ ನೀವೇ ತೆರವು ಮಾಡ್ಬೇಕು. ಆ ತರ ಹೇಳ್ತಾ ನಾನು ಎಲ್ಲ ಈಗಾಗಲೇ ನಾವು ಈದ್ಗಾವನ್ನು ಕ್ಲೀನ್ ಮಾಡಿದೀವಿ. ಈದ್ಗಾ ಎಲ್ಲ ಸ್ವಚ್ಛತೆಯಿಂದ ಇರೋದ್ರಿಂದ ಏನು ಪ್ರಮುಖ ರಸ್ತೆಗಳಲ್ಲಿ ಅವತ್ತು ಮೆರವಣಿಗೆನ ನೋಡಿದ್ರೆ ಅದನ್ನು ಸಹ ಮಾಡ್ತೀವಿ. ಅಷ್ಟೊಳಗಡೆ ನಾವು ಆಜಾದ್ ಚೌಕನ್ನ ಕ್ಲಿಯರ್ ಮಾಡ್ಬೇಕಂತಿದ್ದು, ಸೊ ಅದನ್ನ ಅನುಕೂಲ ಮಾಡ್ಕೊಡ್ತೀವಿ. ಅಷ್ಟೊಳಗಡೆ ಡೌಟ್ ಇದೆ, ನೆಕ್ಸ್ಟ್ ಇದ್ರ ಒಳಗಡೆ ಕ್ಲಿಯರ್ ಮಾಡ್ಕೊಡ್ತೀವಿ. ಸೊ ಮತ್ತೊಮ್ಮೆ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ಕೊಡ್ತದೆ. ಅವ್ರ ಕಮಿಟಿಯವರಿಗೆ ನಾವು ಕೇಳಿದೀವಿ ಈಗಾಗಲೇ ಯಾವ ಟೈಮ್ಗೆ ಎಲ್ಲೆಲ್ಲಿ ಕಳಿಸ್ಬೇಕಂತ. ಆ ಕಮಿಟಿ ನಮ್ಗೆ ಏನು ಹೇಳ್ತದೋ ಆ ಕಡೆ ನಾವು ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀವಿ. ಜೊತೆಗೆ ಊರಲ್ಲಿ ಗಂಗಾ ಜಾತ್ರೆ ನಡೀತಾ ಇರೋದ್ರಿಂದ, ಗಂಗಮ್ಮ ಜಾತ್ರೆ ನಡೀತಾ, ಅವರು ಸಹ ಸೇಮ್ ಇನ್ಸ್ಟ್ರಕ್ಷನ್ಸ್ ಇದೆ. ಎಲ್ಲದ್ರಲ್ಲಿ ಕಟ್ ಮಾಡಕ್ ಹೋಗ್ಬೇಡಿ, ಒದಾಗಾರ ಅದ್ರ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ಮಾಡಿದ ಕಡೆ ರಕ್ತವನ್ನ ಕಾಲುವೆಗಳಿಗೆ ಬಿಡೋದಾಗ್ಲಿ ಇನ್ನೊಂದಕ್ಕೆ ಅವಕಾಶವಿಲ್ಲ. ಸೊ ಅವರು ಸಹ ಸ್ವಚ್ಛತೆಯನ್ನು ಕಾಪಾಡ್ಬೇಕಂತ ಹೇಳ್ತಾರೆ. ಒಟ್ಟಾರೆಯಾಗಿ ನಗರದಲ್ಲಿ ಸೌಹಾರ್ದಯುತವಾಗಿ, ಅಂಟಮನದ ತರ ಶಾಂತಿಯುತವಾಗಿ ಎರಡೂ ಹಬ್ಬಗಳನ್ನು ಆಚರಿಸಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ.